ಗೃಹಲಕ್ಷ್ಮಿಯರು ಮನೇಲಿ ಕೂತು ರಿಪಬ್ಲಿಕ್ ಕನ್ನಡ ನೋಡ್ತಾ ಈ ಸ್ಟೋರಿ ನೋಡಿದ್ರೆ ನೀವೇ ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಫೆಬ್ರವರಿ ತಿಂಗಳದ್ದು ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಂದಿದ್ಯೋ ಇಲ್ಲೋ ಅಂತ. ಯಾಕೆ ಅಂತಂದ್ರೆ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. 10 ಜಿಲ್ಲೆಗಳಿಂದ ವರದಿನ ಕೂಡ ತರಿಸಿಕೊಂಡಿದೆ. ಕೆಲವರ ಅಕೌಂಟ್ಗೆಲ್ಲ, ಯಾರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿಲ್ಲ. ಹಾಗಾದ್ರೆ 5,000 ಕೋಟಿ ಏನಾಯ್ತು? ತಿಂಗಳಿಗೆ 2,500 ಕೋಟಿ ಅಂದ್ರೆ 2 ತಿಂಗಳು 5,000 ಕೋಟಿ ಏನಾಯ್ತು ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಈ ರಿಪೋರ್ಟ್ ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಬಿಟ್ಟಿ ಭಾಗ್ಯಗಳನ್ನ ನೀಡಿ ಕರ್ನಾಟಕದ ಗದ್ದುಗೆ ಏರಿತು. ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಿದ್ದಂತೆ ಸರ್ಕಾರದ ಗ್ಯಾರಂಟಿ ಗಾಯಬಾಗಿದೆಯಂತೆ. ಗೃಹಲಕ್ಷ್ಮಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಪಂಗನಾಮ ಹಾಕಿದೆಯಂತೆ. ರಾಜ್ಯದ 1.24 ಕೋಟಿ ಮಹಿಳೆಯರಿಗೆ ಮಹಾಮೋಸ. 2 ತಿಂಗಳು ಹಣ ಹಾಕಿಲ್ಲ, ಆರ್ ಅಶೋಕ್ ಆರೋಪ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮೋಸ ನಡೆದಿದೆಯಂತೆ. ಮಹಿಳೆಯರಿಗೆ 2 ತಿಂಗಳು ಗೃಹಲಕ್ಷ್ಮಿ ಹಣವನ್ನೇ ಹಾಕಿಲ್ಲ. ಇಷ್ಟಾದರೂ ಸೆಪ್ಟೆಂಬರ್ವರೆಗೂ ಮಹಿಳೆಯರ ಖಾತೆಗೆ 2,000 ಹಣ ಹಾಕಿರೋದಾಗಿ ಸದನಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ ಅಂತ ವಿಪಕ್ಷ ನಾಯಕ ಸ್ಫೋಟಕ ಆರೋಪ ಮಾಡಿದ್ದಾರೆ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅಪ್ ಟು ಸೆಪ್ಟೆಂಬರ್ ತಿಂಗಳವರೆಗೂ ಎಲ್ಲ ಪೂರ್ತಿ ಚುಕ್ತಾ ಮಾಡಿದಿರಿ ಅಂತ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. 5,000 ಕೋಟಿ ಉಳಿತಾಯ ಮಾಡಕ್ಕೋಸ್ಕರ ರಾಜ್ಯದ ಮಹಿಳೆಯರಿಗೆ ಇವರು 5 ಗ್ಯಾರಂಟಿ ನಾನು ನುಡಿದಿದ್ದೇ ಗ್ಯಾರಂಟಿ 1,24,00,000 ಮಹಿಳೆಯರಿಗೆ 1,24,00,000 ಮಹಿಳೆಯರಿಗೆ ದ್ರೋಹ ಬಗ್ದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು. 2 ತಿಂಗಳ ಹಣ ಅಂದ್ರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸಿಕೊಂಡಿಲ್ಲ ಅನ್ನುವಂಥದ್ದನ್ನ. ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿರುತ್ತೆ. ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ ವರೆಗೆ ದುಡ್ಡು ಹಾಕೇನೆ ಅಂದ್ರೆ ನಿಮ್ಗಂದ್ರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರುವಂತದ್ದಾಯ್ತಂದ್ರೆ ನಾನು ಸಚಿವರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಸ್ಪಷ್ಟೀಕರಣವನ್ನ ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದ್ರೆ ಇದನ್ನ ಏನೋ ತಪ್ಪನ್ನು ಇವತ್ತು ಹೇಳುವಂತ ಪ್ರಯತ್ನವನ್ನ ಸಚಿವರು ಮಾಡಿದಾರೆ. ಅವರು ರಾಜೀನಾಮೆ ಕೊಡಬೇಕೆನ್ನುವಂತ ಆಗ್ರಹವನ್ನು ನಾವು ಮಾಡ್ತೇವೆ. ನಾನು ಸರ್ಕಾರವೇನೋ ಎಲ್ಲಾ ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಿರೋದಾಗಿ ಹೇಳ್ತಿದೆ. ಆದ್ರೆ ಬಿಜೆಪಿ ನೋಡಿದ್ರೆ 2 ತಿಂಗಳ ಹಣ ಹಾಕಿಲ್ಲ ಅಂತ ಆರೋಪಿಸಿದೆ. ಹಾಗಾದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು ಅಂತ ಸರ್ಕಾರ ಉತ್ತರಿಸಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೃಹಲಕ್ಷ್ಮಿಯರು ಮನೇಲಿ ಕೂತು ರಿಪಬ್ಲಿಕ್ ಕನ್ನಡ ನೋಡ್ತಾ ಈ ಸ್ಟೋರಿ ನೋಡಿದ್ರೆ ನೀವೇ ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಫೆಬ್ರವರಿ ತಿಂಗಳದ್ದು ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಂದಿದ್ಯೋ ಇಲ್ಲೋ ಅಂತ. ಯಾಕೆ ಅಂತಂದ್ರೆ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. 10 ಜಿಲ್ಲೆಗಳಿಂದ ವರದಿನ ಕೂಡ ತರಿಸಿಕೊಂಡಿದೆ. ಕೆಲವರ ಅಕೌಂಟ್ಗೆಲ್ಲ, ಯಾರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿಲ್ಲ. ಹಾಗಾದ್ರೆ 5,000 ಕೋಟಿ ಏನಾಯ್ತು? ತಿಂಗಳಿಗೆ 2,500 ಕೋಟಿ ಅಂದ್ರೆ 2 ತಿಂಗಳು 5,000 ಕೋಟಿ ಏನಾಯ್ತು ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಈ ರಿಪೋರ್ಟ್ ಅಂತಾನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಬಿಟ್ಟಿ ಭಾಗ್ಯಗಳನ್ನ ನೀಡಿ ಕರ್ನಾಟಕದ ಗದ್ದುಗೆ ಏರಿತು.
ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬುತ್ತಿದ್ದಂತೆ ಸರ್ಕಾರದ ಗ್ಯಾರಂಟಿ ಗಾಯಬಾಗಿದೆಯಂತೆ. ಗೃಹಲಕ್ಷ್ಮಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಪಂಗನಾಮ ಹಾಕಿದೆಯಂತೆ. ರಾಜ್ಯದ 1.24 ಕೋಟಿ ಮಹಿಳೆಯರಿಗೆ ಮಹಾಮೋಸ. 2 ತಿಂಗಳು ಹಣ ಹಾಕಿಲ್ಲ, ಆರ್ ಅಶೋಕ್ ಆರೋಪ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮೋಸ ನಡೆದಿದೆಯಂತೆ. ಮಹಿಳೆಯರಿಗೆ 2 ತಿಂಗಳು ಗೃಹಲಕ್ಷ್ಮಿ ಹಣವನ್ನೇ ಹಾಕಿಲ್ಲ. ಇಷ್ಟಾದರೂ ಸೆಪ್ಟೆಂಬರ್ವರೆಗೂ ಮಹಿಳೆಯರ ಖಾತೆಗೆ 2,000 ಹಣ ಹಾಕಿರೋದಾಗಿ ಸದನಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ನೀಡಿದ್ದಾರೆ ಅಂತ ವಿಪಕ್ಷ ನಾಯಕ ಸ್ಫೋಟಕ ಆರೋಪ ಮಾಡಿದ್ದಾರೆ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಅಪ್ ಟು ಸೆಪ್ಟೆಂಬರ್ ತಿಂಗಳವರೆಗೂ ಎಲ್ಲ ಪೂರ್ತಿ ಚುಕ್ತಾ ಮಾಡಿದ್ದೀರಿ ಅಂತ. ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಹಣ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ತಲುಪಬೇಕಾಯಿತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ತಲುಪಬೇಕಾಗಿದ್ದಂತ ಸುಮಾರು 5,000 ಕೋಟಿ ಹಣವನ್ನ ಈ ಸರ್ಕಾರ ಮುಚ್ಚಿಟ್ಟಿದೆ. ಅಧಿಕಾರಿಗಳೆಲ್ಲ ಅದನ್ನ ಮುಚ್ಚಿಟ್ಟಿದ್ದಾರೆ. 5,000 ಕೋಟಿ ಉಳಿತಾಯ ಮಾಡಕ್ಕೋಸ್ಕರ ರಾಜ್ಯದ ಮಹಿಳೆಯರಿಗೆ ಇವರು 5 ಗ್ಯಾರಂಟಿ ನಾನು ನುಡಿದಿದ್ದೇ ಗ್ಯಾರಂಟಿ 1,24 ಲಕ್ಷದ ಮಹಿಳೆಯರಿಗೆ 1,24 ಲಕ್ಷ ಮಹಿಳೆಯರಿಗೆ ದ್ರೋಹ ಬಗ್ದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು. 2 ತಿಂಗಳ ಹಣ ಅಂದ್ರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸಿಕೊಂಡಿಲ್ಲ ಅನ್ನುವಂಥದ್ದನ್ನ. ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ವರೆಗೆ ದುಡ್ಡು ಹಾಕೇನೆ ಅಂದ್ರೆ ನಿಮ್ಗಂದ್ರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಈಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರುವಂತದ್ದಾಯ್ತಂದ್ರೆ ನಾನು ಸಚಿವರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಸ್ಪಷ್ಟೀಕರಣವನ್ನ ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದ್ರೆ ಇದನ್ನ ಏನು ತಪ್ಪನ್ನು ಇವತ್ತು ಹೇಳುವಂತ ಪ್ರಯತ್ನವನ್ನ ಸಚಿವರು ಮಾಡಿದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋ ಆಗ್ರಹವನ್ನು ನಾವು ಮಾಡ್ತೇವೆ. ಸರ್ಕಾರವೇನೋ ಎಲ್ಲಾ ತಿಂಗಳು ಗೃಹಲಕ್ಷ್ಮಿ ಹಣ ಹಾಕಿರೋದಾಗಿ ಹೇಳ್ತಿದೆ. ಆದ್ರೆ ಬಿಜೆಪಿ ನೋಡಿದ್ರೆ 2 ತಿಂಗಳ ಹಣ ಹಾಕಿಲ್ಲ ಅಂತ ಆರೋಪಿಸಿದೆ. ಹಾಗಾದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು ಅಂತ ಸರ್ಕಾರ ಉತ್ತರಿಸಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.